ನಮಸ್ತೆ ವೀಕ್ಷಕರೇ, ಆಯುರ್ ಆನ್ ಟಾಕ್ಗೆ ಸ್ವಾಗತ. ಇವತ್ತು ನಾನು ಆಯುರ್ವೇದದ ಬೇಸಿಕ್ಸ್ ಆಗಿರೋ ಆಯುರ್ವೇದ ಅಂದ್ರೆ ಏನು, ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಇವೆಲ್ಲ ವಿಷಯವನ್ನ ನಾನಿವತ್ತು ಮೊದಲನೇ ದಿನವಾದ ಆಯುರ್ ಆನ್ ಟಾಕ್ಸ್ ಅಲ್ಲಿ ಹೇಳ್ತಿದ್ದೇನೆ. ಅದೇ ಒಂದು ಆವಿಷ್ಕಾರ ಆಗ್ಬೇಕು ಅಂತಿದ್ರೆ ಅದಕ್ಕೊಂದು ಅಗತ್ಯ ಇರಲೇಬೇಕು. ಏನ ಅಗತ್ಯ ಅಂದ್ರೆ, ನಮ್ಮ ಋಷಿ ಮುನಿಗಳು, ಆಗಿನ ಸೈಂಟಿಸ್ಟ್ ಅಂತಾನೆ ಹೇಳ್ಬೋದು, ನಮ್ಮ ಋಷಿ ಮುನಿಗಳು ಒಂದು ಅಬ್ಸರ್ವೇಷನ್ ಅನ್ನ ಮಾಡಿದ್ರು. ಏನಂದ್ರೆ, ಸತ್ಯಯುಗದ ಕೊನೆಯಲ್ಲಿ 400 ವರ್ಷ ಮ್ಯಾಕ್ಸಿಮಮ್ ಮನುಷ್ಯನ ಆಯಸ್ಸಿತ್ತು. ಆ ಆಯಸ್ಸು ಹೋಗ್ತಾ ಹೋಗ್ತಾ ಪ್ರತಿ ಯುಗದಲ್ಲಿ 25% ಕಮ್ಮಿ ಆಗ್ತಾ ಬಂತು. 25% ಕಮ್ಮಿ ಆದ್ರೆ ಕಲಿಯುಗದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 100 ವರ್ಷ ಆಯಸ್ಸು ಅಂತ ಗೊತ್ತಾಯ್ತು. ಇದು ಯಾಕೆ ಅಂತ ಹುಡುಕ್ತಾ ಹೋದಾಗ, ಮೊದಲನೇದು ಅಧರ್ಮ. ಆ ಅಧರ್ಮದಿಂದ ವಿವಿಧ ಕಾಯಿಲೆಗಳು ಮನುಷ್ಯರಲ್ಲಿ ಆಗ್ತಾ ಇದೆ. ಅದರಲ್ಲಿ ಮೊದಲನೇದು ಸ್ಥೌಲ್ಯ ಅಂತ ಗೊತ್ತಾಯ್ತು. ಆ ಸ್ಥೌಲ್ಯದಿಂದ ಮುಂದೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ, ಅದರಿಂದ ಆಯಸ್ ಕಮ್ಮಿ ಆಗತ್ತೆ ಅಂತ ನಮ್ಮ ಋಷಿ ಮುನಿಗಳು ತಿಳ್ಕೊಂಡ್ರು. ನಮ್ಮ ಆಯಸ್ಸು ಕಮ್ಮಿ ಆಗ್ತಿದೆ ಅಂದ್ರೆ ನಾವು ಪಡೆಯಲೇಬೇಕಾದ 4 ಪುರುಷಾರ್ಥಗಳು ನಮ್ಗೆ ಸಿಗಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಒಂದಷ್ಟು ಜವಾಬ್ದಾರಿಗಳು ನಮ್ಗಿರುತ್ತೆ, ಒಂದಷ್ಟು ಆಸೆ ಆಕಾಂಕ್ಷೆಗಳು ನಮ್ದಿರುತ್ತೆ, ಜೊತೆಗೆ ಒಂದು ಆಸ್ತಿಯನ್ನ ಪಡಿಬೇಕು, ಇಷ್ಟು ಹಣವನ್ನ ಪಡಿಬೇಕು ಅಂತಾನೂ ನಾವು ಯೋಚನೆ ಮಾಡಿರ್ತೀವಿ. ಅದ್ರ ಜೊತೆಗೆ ಕೊನೆಗೆ ಸತ್ತ ಮೇಲೆ ಮೋಕ್ಷ ಪ್ರಾಪ್ತಿ ಆಗ್ಬೇಕು ಅಂತಾನು ಅನ್ಕೊಂಡಿರ್ತೀವಿ. ಇದ್ 4 ವಿಷಯಗಳನ್ನ ನಾವು ಪಡಿಲೇಬೇಕು ಅಂತಿದ್ರೆ ಅದಕ್ಕೆ ಆಯಸ್ಸು, ಅದು ಆರೋಗ್ಯವಂತ ಆಯಸ್ಸು ತುಂಬಾ ಮುಖ್ಯ. ಆ ಆರೋಗ್ಯವಂತ ಆಯಸ್ಸು ಬೇಕೇ ಬೇಕು. ಆ ಆರೋಗ್ಯವಂತ ಆಯಸ್ಸನ್ನ ಪಡೆಯೋಕೆ ಯಾವ್ದಾದ್ರೂ ಒಂದು ಜ್ಞಾನವನ್ನ ಕಲಿಬೇಕು ಅಂತ ನಮ್ಮ ಋಷಿ ಮುನಿಗಳು ತಪಸ್ಸನ್ನ ಮಾಡಿದ್ರು. ಈ ತಪಸ್ಸಲ್ಲಿ ಅವರಿಗೆ ಗೊತ್ತಾಯ್ತು, ಬ್ರಹ್ಮದೇವ, ಎಲ್ಲರ ಗುರುವಾದ ಬ್ರಹ್ಮದೇವ ತಮ್ಮ ಶಿಷ್ಯಂದ್ರಿಗೆ ಆಯಸ್ಸನ್ನ ಹೆಚ್ಚಿಸುವ, ಅದು ಆರೋಗ್ಯವಂತ ಆಯಸ್ಸನ್ನ ಹೆಚ್ಚಿಸುವ ಜ್ಞಾನವನ್ನ ಹೇಳ್ಕೊಡ್ತಿದ್ದಾರೆ. ಅದೇ ಆಯುರ್ವೇದ. ಆ ಆಯುರ್ವೇದವನ್ನ ಇಂದ್ರದೇವನು ಕಲ್ತಿರ್ತಾರೆ. ಆ ಇಂದ್ರದೇವನಿಂದ ಅಗ್ನಿವೇಶ, ಭಾರದ್ವಾಜ ಇತ್ಯಾದಿ ಮುನಿಗಳು ಅವ್ರ ಹತ್ರ ಹೋಗಿ ಕಲಿತು ಆಮೇಲೆ ತಮ್ಮ ಶಿಷ್ಯಂದ್ರಿಗೆ ಬಂದು ಹೇಳ್ತಾರೆ. ಆಯುರ್ವೇದ ಅಂದ್ರೆ ಬರೇ ಮನುಷ್ಯರಿಗೆ ಮಾತ್ರ ಅಲ್ಲ, ವೃಕ್ಷ ಆಯುರ್ವೇದ, ಹಸ್ತಿ ಆಯುರ್ವೇದ ಇತ್ಯಾದಿ ಭೂಮಿ ಮೇಲಿರೋ ಎಲ್ಲ ಜೀವಾಣುಗಳಿಗೆ ಆಯುರ್ವೇದವನ್ನ ಹೇಳಿದ್ರು. ಈ ನಮ್ಮ ಋಷಿ ಮುನಿಗಳು ನಮ್ಮ ಮೇಲಿನ ದಯೆಯಿಂದ ಆಯುರ್ವೇದವನ್ನ ತಮ್ಮ ಶಿಷ್ಯಂದ್ರಿಗೆ ಹೇಳ್ಕೊಟ್ರು. ಅದು ನಾವು ಈಗ ಕಲಿತಾ ಇರೋದು. ಹಾಗಾದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ? ಆಯುರ್ವೇದದಲ್ಲಿ 3 ಮುಖ್ಯವಾದ ವಿಷಯವನ್ನ ಹೇಳಿದ್ದಾರೆ. ಒಂದು ಕಾರಣ, ಇನ್ನೊಂದು ಲಕ್ಷಣ, 3ನೇದು ಔಷಧ. ಆಯುರ್ವೇದದಲ್ಲಿ ಆರೋಗ್ಯಕ್ಕೆ ಕಾರಣ, ಆರೋಗ್ಯವಂತರಾಗಿದ್ದೀವಿ ಅಂದ್ರೆ ಅದರ ಲಕ್ಷಣ ಏನು, ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಅದಕ್ಕೆ ಯಾವ ತರಹದ ಔಷಧಿ ತಗೊಳ್ಬೇಕು, ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರೋಗಕ್ಕೆ ಕಾರಣ ಏನು, ಅದರ ಲಕ್ಷಣಗಳೇನು, ರೋಗ ಬರೋಕ್ಕಿಂತ ಮುಂಚೆ ಏನಾಗುತ್ತೆ, ಆದ್ಮೇಲೆ ಏನಾಗುತ್ತೆ, ರೋಗದ ವಿವಿಧ ಸ್ಟೇಜಸ್ ಅಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡ್ಬೇಕು, ಔಷಧಿ, ಅದು ಶೋಧನ ಆಗಿರ್ಬೋದು, ಶಮನ ಆಗಿರ್ಬೋದು, ವಿವಿಧ ರೀತಿಯಾದ ಔಷಧಿಗಳನ್ನ ಆಯುರ್ವೇದದಲ್ಲಿ. ಮನುಷ್ಯ ಹುಟ್ಟೋಕ್ಕಿಂತ ಮುಂಚೆ ಈ ಜಗತ್ತು ಹೆಂಗೆ ಬಂತು, ಎವಲ್ಯೂಷನ್ ಅನ್ನೋದು ಹೆಂಗಾಯ್ತು, ಅದಾದ್ಮೇಲೆ ಮನುಷ್ಯ ಈ ಭೂಮಿ ಮೇಲೆ ಹೇಗೆ ಬಂದ, ಮನುಷ್ಯ ಹುಟ್ಟಬೇಕು ಅಂದ್ರೆ ಅವ್ರ ಅಪ್ಪ ಅಮ್ಮ ಯಾವ ರೀತಿ ಕೆಲಸ ಮಾಡಿರ್ಬೇಕು, ಯಾವ ತರಹದ ಔಷಧಿಯನ್ನ ತಗೊಂಡಿರ್ಬೇಕು, ಯಾವ ರೀತಿ ದಿನಚರಿ ಇರ್ಬೇಕು, ಅವಾಗ ಎಂತಹ ಮಕ್ಕಳು ಹುಡ್ತಾರೆ ಅನ್ನೋದನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಯುರ್ವೇದದಲ್ಲಿ ಡೆಲಿವರಿ, ಸಿಸೇರಿಯನ್ ಸೆಕ್ಷನ್ ಇದೆಲ್ಲ ಹೇಳಿ ನಂತರ ಹುಟ್ಟಿದ ಮೇಲೆ ಆ ಮಗುವಿಗೆ ಆವಾಗ ಹುಟ್ಟಿದ ತಕ್ಷಣ ಏನ್ ಮಾಡ್ಬೇಕು, ಹುಟ್ಟಿದ ನಂತರ ಆ ಮಗುವಿಗೆ ಒಳ್ಳೆ ಆರೋಗ್ಯ ಇರಬೇಕು ಅಂದ್ರೆ ಯಾವ ರೀತಿ ಔಷಧ ಕೊಡ್ಬೇಕು, ಯಾವ ರೀತಿ ಆಹಾರ ಕೊಡ್ಬೇಕು, ಆಟಿಕೆಗಳು ಹೇಗಿರ್ಬೇಕು, ಇವೆಲ್ಲ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಪ್ರತಿ ದಿನ ಬೆಳಿಗ್ಗೆ ಎದ್ದ ಮೇಲೆ ಮನ್ಕೊಳ್ಳೋವರೆಗೂ ಯಾವ ರೀತಿ ದಿನಚರಿ ನಮ್ದು ಇರ್ಬೇಕು, ಮೆನ್ಸ್ಟ್ರುವಲ್ ಹೈಜೀನ್ ಅನ್ನ ಹೇಳಿದ್ದಾರೆ, ಸೆಕ್ಷುವಲ್ ಹೈಜೀನ್ ಅನ್ನ ಹೇಳಿದ್ದಾರೆ. ಇವೆಲ್ಲವನ್ನ ಆಯುರ್ವೇದದಲ್ಲಿ ಸವಿಸ್ತಾರವಾಗಿ ಹೇಳಿರೋದು.